ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಮುಂದಿನ ದೊಡ್ಡ ಐಟಿ ಹಬ್ ಆಗಿ ಹೊರಹೊಮ್ಮಲಿದೆ, ಜಿಲ್ಲಾಧಿಕಾರಿ ಹೇಳಿಕೆ. ಏಪ್ರಿಲ್ 14ರಂದು ಮಧ್ಯಪ್ರದೇಶದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ, ವೈಜನಾಥ್ ಜಳಕಿ ಸುದ್ದಿಗೋಷ್ಠಿ. ಕೇಂದ್ರ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಮರಳುಗಾರಿಕೆ ಹೊಂಡದಲ್ಲಿ ಬಿದ್ದು ಯುವಕ ಸಾವು, ಪರಿಹಾರ ನೀಡುವಂತೆ ಮ್ಯಾಕೇರಿ ಒತ್ತಾಯ. ಜನಗಣತಿಗೆ ಪರಿಶಿಷ್ಟ ಜಾತಿ ನೌಕರರನ್ನು ನೇಮಕ ಮಾಡದಂತೆ ಆಗ್ರಹ. ಈಗ ವಾರ್ತೆಗಳ ವಿವರ. ನಮ್ಮ ಕಲಬುರಗಿ ಜಿಲ್ಲೆ ರಾಜ್ಯದ ಮುಂದಿನ ದೊಡ್ಡ ಐಟಿ ಹಬ್ ಆಗಿ ಹೊರಹೊಮ್ಮಲಿದೆ. ಕರ್ನಾಟಕ ಸರ್ಕಾರ ಹಾಗೂ ನಗರದ ಪಿಡಿಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಹಭಾಗಿತ್ವದಲ್ಲಿ ಸ್ಥಳೀಯ ನವ ಉದ್ಯಮಿಗಳಿಗೆ ಪ್ರೋತ್ಸಾಹಿಸಲು ಮತ್ತು ಮಾರ್ಗದರ್ಶನ ನೀಡಲು ಸಹಾಯವಾಗುವಂತೆ ಕಾರ್ಯತಂತ್ರ ಕೇಂದ್ರ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಅವರು ತಿಳಿಸಿದರು. ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಖಾಸಗಿ ಸಂಸ್ಥೆಗಳೊಂದಿಗೆ ಒಡಂಬಡಿಕೆಗೆ ಸಹಿ ಹಾಕಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಅಭಿವೃದ್ಧಿಗೆ ವೇಗ ನೀಡುವ ಮಹತ್ವದ ಕ್ರಮದಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಮೂಲಕ ಕಲಬುರಗಿಯಲ್ಲಿ ವಿಶ್ವ ದರ್ಜೆಯ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಆಫ್ಶೋರ್ ಡೆವಲಪ್ಮೆಂಟ್ ಸೆಂಟರ್ ಪ್ರಾರಂಭಿಸುವುದಾಗಿ ಘೋಷಿಸಿದರು. ರಾಜ್ಯದ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಯನ್ನು ಹೊರ ಜಿಲ್ಲೆಗಳಾದ ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮೈಸೂರು ಮತ್ತು ಮಂಗಳೂರು ಸೇರಿದಂತೆ ಎರಡನೇ ಸಾಲಿನಲ್ಲಿರುವ ನಗರಗಳಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸಲು ಮತ್ತು 5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲು 1,000 ಕೋಟಿ ಅನುದಾನ ಈ ಸಾಲಿನಲ್ಲಿ ರಾಜ್ಯ ಸರ್ಕಾರ ಮೀಸಲಿರಿಸಿದೆ ಎಂದು ಹೇಳಿದರು. ಎಚ್ಕೆಇ ಸೊಸೈಟಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ, ಕೆಡಿಇಎಂನ ಸಿಇಒ ಸಂಜೀವ್ ಕುಮಾರ್ ಗುಪ್ತಾ, ಯುಎಸ್ಎನ ಸ್ಥಾಪಕ ಮತ್ತು ಸಿಇಒ ಜಿತ್ ಗೋಯಲ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಸ್ಆರ್ ಪಾಟೀಲ್ ಅವರು ಈ ಉಪಕ್ರಮದ ಬಗ್ಗೆ ಉತ್ಸಾಹ ವ್ಯಕ್ತಪಡಿಸಿದರು.
ಮಾತಾಡೋಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಬಂದಿರೋರು ಎಲ್ಲ ಕಲಬುರಗಿ ಜನರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಪ್ರತಿಯೊಬ್ಬರಿಗೆ ವಂದಿಸುತ್ತಾ, ಮೊದಲೇ MOU ಇವತ್ತು ಸೈನ್ ಆಗಿರೋದು ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ಆಗಿದೆ. ಒಂದು ವಿತ್ DC ಆಫೀಸ್, ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಮತ್ತು ಮೂರನೇದು PDA ಕಾಲೇಜ್. PDA ಕಾಲೇಜ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ 7 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. PDA ಇಸ್ ಒನ್ ಆಫ್ ದ ಓಲ್ಡೆಸ್ಟ್, ವೆಲ್ ಎಸ್ಟಾಬ್ಲಿಷ್ಡ್. ಇಲ್ಲಿ ನಾಗೇಶ್ ಅವರು ಪ್ರಿನ್ಸಿಪಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ನಾನು ಹೇಳೇ ಹೇಳ್ತೀನಿ ಸರ್. ನಾಗೇಶ್ ಬಹಳ ಇಂಟ್ರೆಸ್ಟ್ ತಗೊಂಡ್ಬಿಟ್ಟು ಅವ್ರನ್ನೂ ಇದು ಐಡಿಯಾ ಮಾಡಿದ್ದಾರೆ, ನಾವು ಯಾವ ರೀತಿ ಇನ್ಕ್ಯುಬೇಷನ್ ಸೆಂಟರ್ ಮಾಡಬಹುದು ಅಂತ. ಮೊದಲನೇದಾಗಿ ಎಲ್ಲಿ ಸೆಟಪ್ ಮಾಡಬೇಕು ಇದು ಇನ್ಕ್ಯುಬೇಷನ್ ಸೆಂಟರ್ ನನಗೇನು ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಒಂದು 4-5 ತಿಂಗಳಿಂದ ಇದು ನಡೀತಾ ಇದೆ. ಸಂಜೀವ್ ಜಿ ಅವರು ಬಂದು ನಾವು ಒಂದ್ಸತಿ ಬಂದು ನೋಡ್ಬೋದು, ಮಾಲ್ ಒಳಗಡೆ ಮಾಡಬಹುದು ಅಂತ ಯೋಚನೆ ಮಾಡಿದ್ದೀವಿ. ಜೊತೆಗೆ ನಾವು ಎಲ್ಲಿ ಸರ್ಕಾರಿ ಫೆಸಿಲಿಟಿ ಇರಬಹುದು, ಪ್ರೈವೇಟ್ ಫೆಸಿಲಿಟಿ ಇರಬಹುದು, ಬಟ್ ಎಲ್ಲಿ ಅದು ಟೇಕ್ ಆಫ್ ಆಗಿ ನಿಜವಾಗ್ಲೂ ನಮಗೆ ಸಾರ್ಥಕ ಆಗ್ಬೇಕಂದ್ರೆ ಎಲ್ಲಿ ಮಾಡಬಹುದು ಅಂತ ನಾವು ಬಹಳಷ್ಟು ಸ್ಕೌಟಿಂಗ್ ಮಾಡಿ ಆಲ್ಮೋಸ್ಟ್ 6-7 ಲೊಕೇಶನ್ ಸ್ಕೌಟಿಂಗ್ ಮಾಡಾದ್ಮೇಲೆ ನಾವು ಫೈನಲಿ 3 ಲೊಕೇಶನ್ಸ್ ಫೈನಲೈಸ್ ಮಾಡಿ ಮಿನಿಸ್ಟರ್ ಸಾಹೇಬ್ರಿಗೆ 2 ತೋರಿಸಿ PDA ಕಾಲೇಜ್ ಫೈನಲೈಸ್ ಮಾಡಿರೋದು. ಈಗ MOU ಸೈನ್ ಆಯಿತು. ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್? ಇದು MOU ಯಾವುದಕ್ಕೆ ಇದೆ ಅಂತ ಅದ್ರ ಬಗ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಮಾತಾಡಿದ್ದಾರೆ, ಕನ್ನಡದಲ್ಲಿ ನಾವು ಸ್ವಲ್ಪ ವಿಶ್ಲೇಷಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟ್ಲಿ ಇಂಡಸ್ಟ್ರಿ, ಅಕಾಡೆಮಿಯಾ ಮತ್ತು ಗವರ್ಮೆಂಟ್ ಒಟ್ಟಿಗೆ 3 ಮಂದಿ ಸೇರಿ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಮಗೆ ಒಂದು ರಿಸರ್ಚ್ ಹಬ್, ಒಂದು ಆಕ್ಸಿಲರೇಟರ್, ಒಂದು ಇನ್ಕ್ಯುಬೇಷನ್ ಹಬ್ ಕ್ರಿಯೇಟ್ ಆಗುತ್ತೆ. ಇರೋದು ಹೊಸ ಟೆಕ್ನಾಲಜೀಸ್, ಹೊಸ ಸ್ಟಾರ್ಟ್ಅಪ್ಸ್ ಇರ್ಬೋದು, ಹೊಸ ಕಂಪ್ನೀಸ್ ಇರ್ಬೋದು, ಇಲ್ಲೇ ಬಂದು ನೋಡಿ ಅದೇ ನಾಲೆಜ್ ಟ್ರಾನ್ಸ್ಫರ್ ಟು ದ ಸ್ಟೂಡೆಂಟ್ಸ್ಗೆ ಎಂಪ್ಲಾಯಬಿಲಿಟಿ ಚೆನ್ನಾಗಿ ಸಿಗುತ್ತೆ. ಅವ್ರನ್ನ 3ನೇ ವರ್ಷದಲ್ಲಿ ಇರೋದು, 4ನೇ ವರ್ಷ ಇರೋದು ಲೇಟೆಸ್ಟ್ AI ಟೆಕ್ನಾಲಜಿ ಇರ್ಬೋದು, ಕಂಪ್ಯೂಟಿಂಗ್ ಇರ್ಬೋದು, ಲೇಟೆಸ್ಟ್ ಲ್ಯಾಂಗ್ವೇಜಸ್ ಇರ್ಬೋದು, ಸಮ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಇರಬಹುದು, IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಇರಬಹುದು. ಆಲ್ ದಿಸ್ ಲೇಟೆಸ್ಟ್ ಟೆಕ್ನಾಲಜಿ ಏನು ಇಂಡಸ್ಟ್ರಿಯಲ್ಲಿ IT-BT ಇಂಡಸ್ಟ್ರಿಯಲ್ಲಿ ಈಗ ಏನು ಇತ್ತೀಚೆಗೆ ನಡೀತಾ ಇದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಸಿಗೋ ರೀತಿನೂ ಆಗುತ್ತೆ. ಹೊಸ ಏನೇನು ನಾವು ರಿಸರ್ಚ್ ಏನು ಮಾಡ್ತೀವಿ, ಹೊಸ ಏನಿದೆ ಸ್ಟೂಡೆಂಟ್ಸ್ಗೆ ಮಾತ್ರ ಇಲ್ಲದೆ ಇಂಡಸ್ಟ್ರಿ ಅವ್ರಿಗೆ ಸಹ ಗೊತ್ತಾಗುತ್ತೆ. ಅವರು ಎಕ್ಸ್ಪೆರಿಮೆಂಟ್ ಮಾಡಬಹುದು, ಇಲ್ಲಿ ಸ್ಮಾಲರ್ ಮಾಡೆಲ್ಸ್ ಕ್ರಿಯೇಟ್ ಮಾಡಬಹುದು, ಎಕ್ಸ್ಪೆರಿಮೆಂಟ್ ಮಾಡಬಹುದು, ಇಂಡಸ್ಟ್ರಿ ಸೆಟಪ್ ಮಾಡಬಹುದು. ಸೊ ಫಸ್ಟ್ MOU ಇಸ್ ರಿಗಾರ್ಡಿಂಗ್ ದಟ್. ಇಟ್ ಇಸ್ ಅ ಇನ್ಕ್ಯುಬೇಷನ್ ಸೆಂಟರ್. ಐಡಿಯಾಸ್ ಇಲ್ಲಿ ನಾವು ಇನ್ಕ್ಯುಬೇಟ್ ಮಾಡಿ ಇಂಡಸ್ಟ್ರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಲಿಂಕ್ ಆಗೋ ರೀತಿ 100% ಸರ್ಕಾರದಿಂದ ಅವ್ರಿಗೆ ಸಹಕಾರ ಸಿಗೋ ರೀತಿ ಇದು ಒಂದು ಐಡಿಯಾ ಆಗಿರೋದು. ಐ ಹ್ಯಾವ್ ಟು ಅಕ್ನಾಲೇಜ್ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರು ನಾವು ಮಾಡಲೇಬೇಕು. ನಾವು IT-BT ಸಚಿವರು ಇರೋವರೆಗೆ ಇಲ್ಲಿ ಸೆಟಪ್ ಆಗಿ ನಾವು ಡಿಲಿವರ್ ಸಹ ಮಾಡಿ ತೋರಿಸಬೇಕು ಅಂತ ಅವ್ರು ಹೇಳಿದ ತಕ್ಷಣ ವಿದಿನ್ 4 months ವಿ ವರ್ ಏಬಲ್ ಟು ಐಡೆಂಟಿಫೈ, ಡ್ರಾಫ್ಟ್ ದ MOU, ಸೈನ್. ಈಗ MOU ಇವತ್ತು ಸೈನ್ ಮಾಡ್ತಾ ಇರಬಹುದು, ಆದ್ರೂ ಆಲ್ಮೋಸ್ಟ್ 1.5 ತಿಂಗಳಿಂದ ಕೆಲಸ ಆಲ್ರೆಡಿ ನಡೀತಾ ಇದೆ. ನಾವೆಲ್ಲ ಈಗಾಗಲೇ ಎಕ್ಸೆಲ್ ಕಾಪರ್ ಆಗಲಿ ಬೇರೆ 1-2 more ಕಂಪ್ನೀಸ್ ಜೊತೆ ಮಾತುಕತೆ ನಡೆಸ್ತಾ ಇದ್ದೀವಿ. ಅವ್ರನ್ನೂ ಬರೋಕ್ಕೆ ತಯಾರಿದ್ದಾರೆ. ಸಂಜೀವ್ ಜಿ ಸಹ ಈಗ ನಿಪುಣ, ನಾವು ಸ್ಕಿಲ್ಲಿಂಗ್ ಸ್ಕೀಮ್ ಅಲ್ಲಿ ಏನಿದೆ, ಏನೇನು ಮಾಡಬಹುದು, ಲೀಪ್ ಪ್ರೋಗ್ರಾಮ್ ಅಂತ ಹೊಸ 2025 ಬಜೆಟ್ 2025 ಬಜೆಟ್ ಅಲ್ಲಿ ಅನೌನ್ಸ್ ಆಗಿರೋದು ಲೋಕಲ್ ಇಕಾನಮಿ ಆಕ್ಸಿಲರೇಟರ್ ಪ್ರೋಗ್ರಾಮ್. ಇನ್ಫ್ಯಾಕ್ಟ್ ಇವತ್ತು ಸಚಿವರು ಬರಕ್ಕೆ ಆಗಿರ್ಲಿಲ್ಲ ಫಾರ್ ಡಿಫರೆಂಟ್ ರೀಸನ್ಸ್. ಅವ್ರು ಬಹಳ ಇಷ್ಟ ಆಯ್ತು, ಯಾಕೆಂದ್ರೆ ಲೀಪ್ ಬಗ್ಗೆ ಇಲ್ಲಿ ಒಂದು ಲೋಕಲ್ ಅವರು ಹೇಳಬೇಕು ಏನದು ಕಾರ್ಯಕ್ರಮ. 1000 ಕೋಟಿ ಅಂತ ಬಜೆಟ್ ಅಲ್ಲಿ ಮೀಸಲಾತಿ ಇಟ್ಟು ಅನೌನ್ಸ್ ಆಗಿರೋದು. ಎಸ್ಪೆಷಲಿ ಕಲಬುರಗಿ, ಹುಬ್ಳಿ, ಧಾರವಾಡ, ಮೈಸೂರು, ಮಂಗಳೂರು ಭಾಗಕ್ಕೆ ಟೈರ್ 2 ಸಿಟೀಸ್ಗೆ ಆಲ್ಮೋಸ್ಟ್ 5 ಲಕ್ಷ ಜಾಬ್ಗಳು ಕ್ರಿಯೇಟ್ ಮಾಡಬೇಕು ಅಂತ ಒಂದು ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿರೋದು. ಅದಕ್ಕೆ ಒಂದು ಭಾಗ ಇದೆ. ಇಟ್ ಇಸ್ ಇನ್ ಅಲೈನ್ಮೆಂಟ್ ವಿತ್ ಅವರ್ ಲೀಪ್ ಅನೌನ್ಸ್ಮೆಂಟ್. ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ನಾವು ಅದು ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. 1ನೇ ವರ್ಷ ಎಷ್ಟು, 2ನೇ ವರ್ಷ ಎಷ್ಟು ಅಂತ ಈ ರೀತಿ ನಾವು ಅಧಿಕೃತ ದಾಖಲಾತಿಯಲ್ಲಿ ಹಾಕುವಾಗ ಬರೆದು ನಾವು ಹಾಕ್ತೀವಿ ಅಂದ್ರೆ ಎಲ್ಲರ ಮೇಲೆ ಒಂದು ಅಬ್ಲಿಗೇಷನ್ ಕ್ರಿಯೇಟ್ ಆಗುತ್ತೆ. PDA ಕಾಲೇಜಿನವರಾಗಲಿ, ಅದರ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಪಾರ್ಟ್ನರ್ಶಿಪ್ ವಿತ್ PDA ಆಗಲಿ, ನಮ್ಮ ಯಾರು ನಡೀತಾ ಇರೋದು ಇಂಡಸ್ಟ್ರಿಗಳು ಏನಿದೆ ಕಲಬುರಗಿಯಲ್ಲಿ, ಹೊಸ ಇಂಡಸ್ಟ್ರಿ ಏನೇನು ಬರ್ತಾ ಇವೆ, ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ IT-BT ಡಿಪಾರ್ಟ್ಮೆಂಟ್ ಇಂದ ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಅವರು ಗೈಡ್ ಮಾಡ್ತಾರೆ. ಹೊಸ ಕಂಪ್ನೀಸ್ ತರ್ತಾರೆ, ಎಕ್ಸ್ಪರ್ಟ್ಸ್ ತರ್ತಾರೆ, ಇಲ್ಲಿ ವರ್ಕ್ಶಾಪ್ ಆಗುತ್ತೆ, ಕಾನ್ಫರೆನ್ಸಸ್ ಆಗುತ್ತೆ, ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬಹಳಷ್ಟು ಸ್ಟಾರ್ಟ್ಅಪ್ಗಳು ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಈಗಾಗಲೇ ನಾವು ಸ್ಟಾರ್ಟ್ಅಪ್ ಅಸೋಸಿಯೇಷನ್ ಅಂತ ಒಂದು ರಚನೆ ಮಾಡಿಸ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಅಷ್ಟು ಸಪೋರ್ಟ್ ಇಲ್ಲ. ಅವ್ರಿಗೆ ಲೋಕಲ್ ಮಾತ್ರ ಇರೋದಕ್ಕೆ ಸಾಧ್ಯ ಆಗುತ್ತೆ. Now if you need to do linkages with say companies in Hyderabad, in Bangalore, in Delhi, in Mumbai, one MOU like this, one incubation center like this, ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವ್ರು ಎಲ್ಲರಿಗೆ ರೀಚ್ ಔಟ್ ಆಗಬಹುದು. Regions, neighborhood districts of the Kalburgi as well.
heavily focused on the Kalburgi is that we need to create these ecosystems of startup and entrepreneurship building up here, investments of the companies coming in here, creating employment opportunities for that, skill development program. And as you all know, our Honorable Minister is very aggressively looking at to do certain things, initiatives in this field. So what today we are doing is we have two MOUs to pick it up. One MOU is on the sides of how the Office of the DC, the Karnataka Digital Economy Mission, which is set up by the government of Karnataka to promote the investments in the state, including beyond Bangalore clusters. And the third is with the PDA College. So we're trying to put together an incubation center in the in the city here in Kalburgi, which will be a world-class facility where it will be able to cater to the startups and ecosystem. The second MOU is we're very happy to have welcome Jirji. Thank you so much for spending time with us here. He is the Indian but a US citizen, so to say. And he has a company called Excelcom, which is in US. And ಅತ್ಯಂತ ಸಂತೋಷ ತಂದುಕೊಟ್ಟಿದ್ದಂಥ ದಿನ ಮತ್ತು ಇದಕ್ಕೆ ಮಾಡಲಿಕ್ಕೆ ಕಾರಣೀಭೂತರು ಮತ್ತೆ ಯಾರು ಅಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ. He has really made this dream come true. And ಹೊರವಲಯ ಅಥವಾ ಔಟ್ಸೈಡ್ ಬೆಂಗಳೂರು ಅಂತ ಏನು ಕರ್ನಾಟಕ ಸರ್ಕಾರ ಯಾವತ್ತು ಹೇಳ್ಕೊತಾ ಬಂದಿದೆ. And today, at least in IT BT and IT technology ಈ ಒಂದು ಭಾಗದಲ್ಲಿ he has made it true that ಇದೇ ಈಗ ಚೀಫ್ ಹೇಳಿದಂತೆ ಇವತ್ತು 6 ಬೇರೆ ಬೇರೆ ಕಡೆ ಕ್ಲಸ್ಟರ್ ಮಾಡಿದ್ದಾರೆ. ಮೈಸೂರು, ಮ್ಯಾಂಗ್ಳೂರ್, ಹುಬ್ಬಳ್ಳಿ, ಶಿವಮೊಗ್ಗ, ಗುಲ್ಬರ್ಗ ಇವೆಲ್ಲ ಕ್ಲಸ್ಟರ್ಗಳನ್ನು ಬರಬೇಕಾದ್ರೆ IT BT ಮಿನಿಸ್ಟರ್ ಅವರು ಇದಕ್ಕೆ ಕಾರಣೀಭೂತರಿದ್ದಾರೆ. ನಾನು ಬಹಳ ಅತ್ಯಂತ ಸಂತೋಷ ಏನು ವ್ಯಕ್ತಪಡಿಸ್ತಾ ಇದ್ದೇನೆ ಅಂತಂದ್ರೆ, ಗುಲ್ಬರ್ಗಕ್ಕೆ ತಗೊಂಡ್ಬಂದ್ರು ಅದು ಗುಲ್ಬರ್ಗದಲ್ಲಿ PD ಇಂಜಿನಿಯರಿಂಗ್ ಕಾಲೇಜ್ ಜೊತೆ ಮೇಡಮ್ ಈ ಪ್ರಾಮಿಸ್ ಮತ್ತೆ ಇನ್ನೊಬ್ರು ನಾನು ಹೇಳಬೇಕಾಗುತ್ತೆ, ಇದಕ್ಕೆಲ್ಲನೂ ಕಾರ್ಯರೂಪ ತರಬೇಕಂದ್ರೆ DC ಮೇಡಮ್ ಅವರು ಜವಾಬ್ದಾರರು ಅಂತ ಅವರಿಂದ ಇದು ನಮ್ಗೆ ಈ ಒಂದು ಯಶಸ್ಸು ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಅಂಡ್ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. We have much goal to go ahead and do something else. ಇವತ್ತು ಒಂದು ಒಪ್ಪಂದ ಎಕ್ಸೆಲ್ ಕಾರ್ಪೊರೇಷನ್ ಅವರ ಜೊತೆಗೆ which is a US based company, ಅವರು PDA ಕಾರ್ಪೊರೇಷನ್ ಜೊತೆಗೆ PDA ಇಂಜಿನಿಯರಿಂಗ್ ಕಾಲೇಜ್ ಜೊತೆಗೆ ಒಪ್ಪಂದ ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅನೌನ್ಸ್ಮೆಂಟ್ ಅವರಿಂದ ಆಗುತ್ತೆ. ಜೊತೆಗೆ ಇನ್ಕ್ಯುಬೇಷನ್ ಸೆಂಟರ್ which is a collaboration between DC. We already signed the MOU between PDA College and Excelcorp with strong support from Karen and ma'am, DC ma'am and Sandeep sir, and of course Shasil ji, with all the support, I'm very excited. I feel I'm very close to Kalburgi. It's become like my second home. Last 4-5 महीने में मैं 6 बार आ चुका हूँ. And every time I get into जब भी मैं बैठता हूँ वंदे भारत में, मैं उतरता नहीं हूँ, चलो एक बार Kalburgi घूम के आते हैं. That has been my last couple of trips. So I'm very happy to be here. And हमारा मकसद है आज we want to see Gulbarga, Kalburgi is another alternative to Bangalore. हमारे पास सब कुछ है Kalburgi में, right? One of these educational hub here. People are so nice. And the connectivity है. There's so much culture and so much talent here. हम लोग कर क्यों नहीं पा रहे? Because कहीं ना कहीं push चाहिए, somebody has to come and make it happen. मुझे लगता है I'm very privileged and very honored to be here to take that role. And I guarantee with support from you guys, we'll take hundreds of jobs. Guarantee. We'll take. I'm not talking about BPO and KPO jobs. I'm talking like core IT engineering job. And why I'm so confident? पिछले 3 महीने में मैं बेलगावी में 400 बच्चों को ट्रेन किए. They are not BTech graduates, BCA, MCA, and they are all getting jobs. They just need small support from us. उनको दिशा दिखाना है, भाई तुमको क्या पढ़ना है, कैसे करना है, and you have to tell them getting a job, life is so beautiful. अगर आपको job है, parents will be so proud. You will be so proud. You can enjoy better life. जिसका पास job नहीं है, even parents बोलते हैं, hey, कैसा भगवान कैसा बच्चा मेरे को दे दिया, right? So we want to tell the parents also and also the students. Having a job, life is so beautiful, and we have to take the initiative. I'm not here just to talk, but आपको करके दिखाना है, right? And I really need support from you guys, and I have got excellent. ಖರ್ಗೆ ಸಾಹೇಬರ ಪ್ರಯತ್ನದಿಂದ ಈ ಸೆಂಟರ್ಗಳು ನಮ್ಮ ಜಿಲ್ಲೆಗೆ ಬರ್ತಾ ಇವೆ. ಅದರಲ್ಲಿ
ನಮ್ಮ ಜಿಲ್ಲಾಧಿಕಾರಿಗಳ ಪಾತ್ರನೂ ಕೂಡ ಭಾಳ ಮುಖ್ಯ. ಯಾಕಂದರೆ ಅವರು ಯಾವಾಗಲೂ ಕೆಲಸನೇ ಮಾಡ್ತಾ ಇರ್ತಾರೆ. ಹಾಲಿಡೇಸ್ ಇದ್ರೂ ಕೂಡ ಎಲ್ಲರ ಜಿಲ್ಲೆಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ಆಯಾ ತಾಲೂಕುಗಳಲ್ಲಿ ವಿಸಿಟ್ ಮಾಡಿ ಆ ರೀತಿ ಒಂದು ಒಳ್ಳೆಯ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಯಾಕಂದರೆ ಅವರಿಗೆ ಡಿಮಾಂಡ್ ಇದೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಂತ ಬೇರೆ ಬೇರೆ ಮಂತ್ರಿಗಳು ಎಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಇವರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಈ ಜಿಲ್ಲಾಧಿಕಾರಿಗಳು ನಮ್ಮ ತುಂಬ ಆ ರೀತಿ ಕಾಂಪಿಟೇಷನ್ ಇದೆ. ನಮ್ಮ ಮಂತ್ರಿಗಳು ಪ್ರಯತ್ನ ಮಾಡಿ ಅವ್ರಿಗೆ ತಗೊಂಡು ಬಂದಿದ್ದಾರೆ. ಇಂಥ ಒಬ್ಬ ಯಾಕಂದರೆ ITBT ಸಚಿವರು ಬಹಳ ಆಕ್ಟಿವ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ IT ದಿಗ್ಗಜರು ಕೂಡ ಇವರೇ ITBT ಸಚಿವರಾಗಬೇಕು ಅಂತ ಕೂಡ ಡಿಮಾಂಡ್ ಇಟ್ಟಿದ್ರು. ಅದಕ್ಕೋಸ್ಕರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಖಾತೆ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಅಂತ ಒಬ್ಬ ITBT ಸಚಿವರು ಆಕ್ಟಿವ್ ಆದಂಥ ಸಚಿವರು ನಮ್ಮ ಜಿಲ್ಲೆಗೆ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಕಂಪನಿಗಳನ್ನು ಇಲ್ಲಿ ತರುವಲ್ಲಿ ನಮ್ಮ ಮಂತ್ರಿಗಳು ಮತ್ತು ನಮ್ಮ DC ಮೇಡಮ್ ಅವರು ಹಾಗೂ ನಮ್ಮ HK ಸೊಸೈಟಿಯವರು ಕೂಡ, ನಾವು HK ಸೊಸೈಟಿ PD ಇಂಜಿನಿಯರಿಂಗ್ ಕಾಲೇಜಿಂದ ಸ್ಟೂಡೆಂಟೇ ನಾವು ಕೂಡ, ನಮ್ಮ ಅಲ್ಲಿ ಸ್ಟೂಡೆಂಟೇ ಅವರು ಕೂಡ ಇಲ್ಲಿ ಈ ಸಭೆಗೆ ನಮ್ಮ HK ಸೊಸೈಟಿಯಿಂದ ಆಗ್ತಕ್ಕಂಥ ಕೆಲಸ ಕೂಡ ನಮಗೆ ಭಾಳ ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ನಾವು ಈ ಕಂಪನಿಗಳಿಗೆ ನಾವು ನಾವು ಗುಲ್ಬರ್ಗ ಜಿಲ್ಲೆ ವತಿಯಿಂದ ನಾವು ಹೃತ್ಪೂರ್ವಕವಾದಂಥ ಸ್ವಾಗತ ಕೊಡ್ತೀವಿ. ಬೇರೆ ಕಂಪನಿಗಳು ಕೂಡ ಈ ಸಭೆಯಲ್ಲಿ ಎಲ್ಲರೂ ಬಂದು ಒಳ್ಳೆಯ ಯಶಸ್ವಿ ಮಾಡಬೇಕಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು ಹೇಳಿ. ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅವರ ಜನ್ಮಭೂಮಿ ಮಧ್ಯಪ್ರದೇಶ ಇಂದೋರ್ ಜಿಲ್ಲೆಯ ಮೌ ಅಂಬೇಡ್ಕರ್ ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ರಾಷ್ಟ್ರೀಯ ವಕ್ತಾರ್ ವೈಜನಾಥ್ ಜಳಕಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರುಗುಡಿ ಅವರ ದಿವ್ಯ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರವರ 134ನೇ ಜಯಂತ್ಯೋತ್ಸವ ಏಪ್ರಿಲ್ 14ರಂದು ಅವರ ಜನ್ಮಭೂಮಿ ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ಮೌ ಅಂಬೇಡ್ಕರ್ ನಗರದಲ್ಲಿ ಆಯೋಜಿಸಲಾಗಿದ್ದು, ಈ ಪ್ರಯುಕ್ತ ಏಪ್ರಿಲ್ 11ರಂದು ಆಳಂದ್ ತಾಲೂಕಿನ ಲಾಡ್ ಚಿಂಚೋಳಿ ಬಳಿ ಇರುವ ಭಾರತ್ ಮಾತಾ ದೇವಸ್ಥಾನದಿಂದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥರ ನೇತೃತ್ವದಲ್ಲಿ ಅಪಾರ ಸಂಖ್ಯೆಯಲ್ಲಿ ದೇಶ ಬಾಂಧವರು ಮಧ್ಯಪ್ರದೇಶದಲ್ಲಿರುವ ಬಾಬಾ ಸಾಹೇಬರ ಜನ್ಮಸ್ಥಳ ಮೌಗೆ ಸೋಲಾಪುರ, ದೌಂಡ್, ಸಂಭಾಜಿನಗರ, ಧೂಳ, ಇಂದೂರ ಮಾರ್ಗವಾಗಿ ತೆರಳಿ ದಿನಾಂಕ 14ರಂದು ಬೆಳಗ್ಗೆ 11 ಗಂಟೆಗೆ ಬಾಬಾ ಸಾಹೇಬರ ಜಯಂತ್ಯೋತ್ಸವ ಆಚರಿಸುವರು. ಈ ದೇಶಭಕ್ತಿ ಕಾರ್ಯದಲ್ಲಿ ಅನೇಕ ಖ್ಯಾತ ವಾಗ್ಮಿಗಳು ಬಾಬಾ ಸಾಹೇಬರ ಜೀವನದ ಸಾಧನೆಗಳ ಕುರಿತು ಮಾತನಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನಿಸಲಾಗುವುದು ಎಂದು ಹೇಳಿದರು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂದರೆ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಈ ಬಾರಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬರ ಜನ್ಮ ಸ್ಥಳವಾದಂಥ ಮಧ್ಯಪ್ರದೇಶ ರಾಜ್ಯದ ಇಂದೋರ್ ಜಿಲ್ಲೆಯ ಮೌನಲ್ಲಿ ಅಂಬೇಡ್ಕರ್ ನಗರದಲ್ಲಿ 14/4/2025ರಂದು ಬೆಳಗ್ಗೆ 11 ಗಂಟೆಗೆ ಐತಿಹಾಸಿಕ ಕಾರ್ಯಕ್ರಮವಾಗಿ ಆಚರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಳಂದ ತಾಲೂಕಿನ ಲಾಡ್ ಚಿಂಚೋಳಿ ಭಾರತ್ ಮಾತಾ ದೇವಸ್ಥಾನದಿಂದ ದಿನಾಂಕ 11/4/2025ರಂದು ಪರಮ ಪೂಜ್ಯ ಹವಾ ಮಲ್ಲಿನಾಥರ ನೇತೃತ್ವದಲ್ಲಿ ಅಪಾರ ಸಂಖ್ಯೆಯಲ್ಲಿ ದೇಶ ಬಾಂಧವರು ಸೋಲಾಪುರ್, ಬಿಗ್ವಾನ್, ದೌಂಡ್, ಛತ್ರಪತಿ ಸಂಭಾಜಿನಗರ್, ಔರಂಗಾಬಾದ್, ಧೂಳೆ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದ ಇಂದೋರ್ ಮಾರ್ಗವಾಗಿ 14ನೇ ತಾರೀಕು ನಸುಕಿನ ಜಾವದಲ್ಲಿ ಮೋಹಕ್ಕೆ ತಲುಪ್ತಾ ಇದ್ದಾರೆ. ಅವತ್ತು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ದೇಶದ ನಾನಾ ಭಾಗಗಳಿಂದ ಖ್ಯಾತ ವಾಗ್ಮಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತು ಮಾತನಾಡಲಿದ್ದಾರೆ. ಮತ್ತು ವಿಶೇಷವಾಗಿ ಆ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಸಮಾನತೆಯ ನನಸು ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಾಮಾಜಿಕ ಕ್ಷೇತ್ರ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಸಾಧಕರಿಗೆ, ಸಮಾಜ ಸೇವಕರಿಗೆ ಪರಮ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಒಂದು ಸನ್ಮಾನ ಸತ್ಕಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ
ದೇಶದ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸದಸ್ಯರು, ದೇಶ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮ ಸಮಿತಿ ಪ್ರತಿ ವರ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡೋ ಉದ್ದೇಶ ಏನಪ್ಪ ಅಂದರೆ, ತಮ್ಗೆ ಗುರುತಿರುವಂತೆ ಈ ಮೊದಲು ನವದೆಹಲಿಯ ತಾಲ್ಕಟೋರಾ ಇಂಡೋರ್ ಸ್ಟೇಡಿಯಂನಲ್ಲಿ ಬಾಬಾ ಸಾಹೇಬರ ಜಯಂತಿ ಮಾಡಲಾಗಿತ್ತು. ಅದಾದ ನಂತರ ಕಳೆದ ವರ್ಷ ಅವರ ಚೈತ್ಯಭೂಮಿ ಮುಂಬೈನಲ್ಲಿ ಈ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡಲಾಗಿತ್ತು. ಈ ಬಾರಿ ಅವರ ಜನ್ಮ ಸ್ಥಳದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಮೊನ್ನೆ ತಾನೇ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಒಂದು ಅಮರ ಬಲಿದಾನ ದಿವಸ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ಮೊದಲು ಪಂಜಾಬಿನ ಖಟ್ಕರ್ ಕಲನ್ ವಾಘಾ ಬಾರ್ಡರ್ನಲ್ಲಿ ಆಚರಣೆ ಮಾಡಲಾಗಿತ್ತು. ಹೀಗೆ ಮಹಾನ್ ನಾಯಕರ ಜಯಂತಿಗಳು ದೇಶದ ವಿವಿಧ ಭಾಗಗಳಲ್ಲಿ ಪರಮ ಪೂಜ್ಯರು ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಈ ದೇಶದ ಮಹಾನ್ ನಾಯಕರು ದೇಶಕ್ಕಾಗಿ ಸೇವೆ ತ್ಯಾಗ ನೀಡಬೇಕಾದ್ರೆ ಅವರು ಯಾರೂ ತಮ್ಮ ಜಾತಿ ಧರ್ಮವನ್ನು ಯಾವುದೂ ಗಣನೆಗೆ ತೆಗೆದುಕೊಂಡಿಲ್ಲ. ಅವರೇನಾದರೂ ಇದ್ದರೆ ದೇಶದ ಹಿತಕ್ಕಾಗಿ ತಮ್ಮ ಸೇವೆ ತ್ಯಾಗ ನೀಡಿದ್ದಾರೆ. ಅದಕ್ಕಾಗಿ ಪ್ರಸ್ತುತ ಭಾರತದ ಈ ಪರಿಸ್ಥಿತಿ ನೋಡಿದಾಗ ಏನಾಗ್ತಾ ಇದೆಯಪ್ಪ ಅಂದರೆ, ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಮಹಾನ್ ನಾಯಕರನ್ನು ಕೇವಲ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಮಾಡುವಂಥ ಒಂದು ಮುನ್ಸೂಚನೆ ಕಾಣ್ತಾ ಇದೆ. ಇದು ಆಗಬಾರ್ದು. ಯಾಕಂದರೆ ಈ ದೇಶದ ಎಲ್ಲ ಮಹಾನ್ ನಾಯಕರು ದೇಶಕ್ಕಾಗಿರುವಂಥ ಮಹಾನ್ ನಾಯಕರು, 130 ಕೋಟಿ ಭಾರತೀಯರ ಮಹಾನ್ ನಾಯಕರಂತ ನಾವೆಲ್ಲರೂ ಅರ್ಥೈಸಿಕೊಂಡು ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ದೇಶದ ಅಭಿವೃದ್ಧಿಗೆ ನಾವು ಬಳಸಬೇಕಾಗಿ ಈ ಒಂದು ಸಂದೇಶ ನೀಡುತ್ತಾ, ಸರ್ವಧರ್ಮ ಸಮಭಾವ, ನಿಸರ್ಗ ನಿಯಮ, ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಚಾಚು ತಪ್ಪದೆ ಸಮಸ್ತ ಭಾರತೀಯರು ಪಾಲಿಸಿದಾಗ ಮಾತ್ರ ನಮ್ಮ ಭಾರತ ವಿಶ್ವಗುರು ಆಗುತ್ತೆ ಅಂತ ಪರಮ ಪೂಜ್ಯರು ಈ ಒಂದು ಸಂದರ್ಭದಲ್ಲಿ ಕರೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಮಹಾನ್ ನಾಯಕರ ತತ್ವ ಸಿದ್ಧಾಂತಗಳನ್ನು ಈ ಒಂದು ಯಾತ್ರೆ ಸಾಗುವ ಮಾರ್ಗ ಮಧ್ಯದಲ್ಲಿ ಎಲ್ಲೆಲ್ಲಿ ನಾವು ಹಾಲ್ಟ್ ಮಾಡ್ತೇವಲ್ಲ ಅಲ್ಲಿ ಈ ಒಂದು ದೇಶಭಕ್ತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದರ ಮೂಲಕ ಈ ಮಹಾನ್ ನಾಯಕರು ದೇಶಕ್ಕಾಗಿ ನೀಡಿರುವ ಸೇವೆ ತ್ಯಾಗವನ್ನು ಜನ ಸಾಮಾನ್ಯರಿಗೆ ಮನ ಮುಟ್ಟುವಂತೆ ತಿಳಿಸುವ ಒಂದು ಕಾರ್ಯ ಈ ಯಾತ್ರೆ ಮೂಲಕ ನಡೀತಾ ಇದೆ. ಒಟ್ಟಾರೆಯಾಗಿ ಒಂದು ಐತಿಹಾಸಿಕ ದೇಶಭಕ್ತಿ ಕಾರ್ಯಕ್ರಮಕ್ಕೆ ಸರ್ವರನ್ನು ತಮ್ಮ ಮೂಲಕ ನಾವು ಆದರದ ಸ್ವಾಗತ ಕೋರುತ್ತೇವೆ. ಜೈ ಹಿಂದ್. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಸಂದೇಶ್ ಪವಾರ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಭೂಮಿಕಾ ಚಿತ್ತಾಪುರ್, ಆಳಂದ್ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಬಿರಾದರ್, ಸಮಾಜ ಸೇವಕರಾದ ಹಾಗೂ ಯುವ ಮುಖಂಡರಾದ ಮಲ್ಲಿಕಾರ್ಜುನ್ ಸಾರ್ವಾಡ್, ರವೂಫ್ ಖಾದ್ರಿ, ದತ್ತು ಹಯ್ಯಾಳ್ಕರ್ ಹಾಜರಿದ್ದರು. ಸಿಎನ್ಜಿ ಎಲ್ಪಿಜಿ ಗ್ಯಾಸ್ ದರ ಏರಿಕೆ ವಿರುದ್ಧ ಕಲಬುರಗಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಡಿಸಿ ಕಚೇರಿಯ ಎದುರು ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಕೂತು ನಡು ರಸ್ತೆಯಲ್ಲೇ ಅಡುಗೆ ಮಾಡಿ ಚಹಾ ಮಾಡಿ ಬಾಯಿ ಹಿಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ಸಾಕಾಗದಿ ಬಿಜೆಪಿ ಸರ್ಕಾರದಿಂದ ಬಂದು ಚಾ ಅದೇ ರೀ ಮೋದಿ ಸರ್ ಅವ್ರು ಸುಮಿತ್ರಾ ರಾಣಿ ಮೇಡಮ್ ಚಾ ಮಾಡಿದೆವು, ಚಪಾತಿ ಎಲ್ಲ 2 ಬಂಕೆ ತಿಂದು ಟೆಸ್ಟ್ ಮಾಡಿ ಡಂಪ್ ಮಾಡಿ ತಿಂದು ಟೆಸ್ಟ್ ಮಾಡೋರಿ. ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ನ ಅನೇಕ ಮುಖಂಡರು, ಮಹಿಳಾ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮರಳುಗಾರಿಕೆ ಹೊಂಡದಲ್ಲಿ ಬಿದ್ದು ಯುವಕ ಸಾವು, ಪರಿಹಾರ ನೀಡುವಂತೆ ಮ್ಯಾಕೇರಿ ಒತ್ತಾಯ. ಜನಗಣತಿಗೆ ಪರಿಶಿಷ್ಟ ಜಾತಿ ನೌಕರರನ್ನು ನೇಮಕ ಮಾಡದಂತೆ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್,
ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ವಲ್ಪವಾದ್ರೂ ಮಾನ ಮರ್ಯಾದೆ ಇದ್ರೆ ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ತಕ್ಷಣ ನಿಲ್ಲಿಸಬೇಕು ಎಂದು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಮುಖಂಡ ಅವ್ವಣ್ಣ ಮ್ಯಾಕೇರಿ ಹೇಳಿದರು. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವರ ಕ್ಷೇತ್ರವಾದ ಚಿತ್ತಾಪುರ ತಾಲೂಕಿನಲ್ಲಿ ಹಾಡುಹಗಲೇ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದರೂ ಸಚಿವರು ಮೌನ ವಹಿಸಿದ್ದಾರೆ ಎಂದು ವ್ಯಕ್ತಪಡಿಸಿದರು. ಮಾತೆತ್ತಿದರೆ ಸಂವಿಧಾನ, ಕಾನೂನು, ಡಾಕ್ಟರ್ ಬಾಬಾ ಸಾಹೇಬರ ಬಗ್ಗೆ ಪ್ರಸ್ತಾಪ ಮಾಡುವ ತಮಗೆ ಇದು ಅನ್ವಯಿಸುವುದಿಲ್ವೇ? ಕೂಡಲೇ ಅನಧಿಕೃತವಿರುವ ಮರಳು ದಕ್ಕಾಗಳು ನಿಲ್ಲಿಸಬೇಕು. ಜನಪ್ರತಿನಿಧಿಯಾಗಿ ಚಿತ್ತಾಪುರ ಕ್ಷೇತ್ರದ ಸಂರಕ್ಷಣೆ ಮಾಡುವ ಪ್ರಯತ್ನ ಮಾಡಬೇಕು. ಇಲ್ಲವಾದಲ್ಲಿ ಜಿಲ್ಲೆಯಲ್ಲಿ ತಮ್ಮ ವಿರುದ್ಧ ನಾಗಾವಿ ರಕ್ಷಣೆಗಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 6 ಸೈಟ್ಗಳಲ್ಲಿ ಸ್ವಾಮಿಯವರೇ ಮೊಬೈಲ್ 6 ಸೈಟ್ಗಳಲ್ಲಿ ಒಂದೊಂದು ನೋಡಿದ್ರೆ ನಮ್ಗೆ 70 ಫೀಟ್ ಉದ್ದ ಕನಿಷ್ಠ ಆಳ, ಆದ್ರೆ ಹಗಲು ನೋಡಿದ್ರೆ ದೊಡ್ಡ ದೊಡ್ಡ ಕೆರೆ ಇದ್ದಂಗೆ. ಅಷ್ಟರ ಮಟ್ಟದಲ್ಲಿ ಇವತ್ತು ದಿವಸ ರಾಜಾರೋಷವಾಗಿ ಒಂದು ದಕ್ಕಾದಾಗ ಕನಿಷ್ಠ ದಿನ 125 ಗಾಡಿ, 120ರಿಂದ 25 ಗಾಡಿಗಳು ಹೋಗ್ತವೆ. 125 ಗಾಡಿಗಳು ಹೋಗ್ತವೆ. 6 ದಕ್ಕಗಳು ಎಷ್ಟೈತಿ ನೀವು ಲೆಕ್ಕ ಮಾಡಿರಿ. ಇನ್ನೊಂದು ಸೈಟ್ ಅದ, ಅದು KRDCL. KRDCL ಪ್ಯೂರ್ಲಿ ಬಿಲಾಂಗ್ಸ್ ಟು ಗೌರ್ಮೆಂಟ್ ವರ್ಕ್ಸ್ ಮಾಡಬೇಕು. ಇವತ್ತಿನ ದಿವಸ ಅದರ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂದ್ರೆ, ಅವರು ಯಾರೋ ತಮ್ಮ ಬೇಕಾದಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ತಮ್ಮ ಆ ಸೈಟ್ ಕೊಟ್ಟು ದಿನ ಸಾವಿರಾರು ವೆಹಿಕಲ್ಗಳು ಅಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಮಾಡಕತ್ತಾರೆ. ಇವು ನೋಡಿ, ಇವು ಸುಮಾರು 200-300 ಲಾರಿಗಳು ನಿನ್ನೆ ನಿಂತೀವಿ ನಾವು ಹೋಗಿದ್ದೀವಿ. ಲಾರಿಗಳು. ಅದಲ್ಲದೆ ಅಲ್ಲಿ ಎಷ್ಟರ ಮಟ್ಟಿಗೆ ಅದು ಇದು ಆಗ್ಲಕತ್ತದ ನೋಡಿ. 7 ಕಿಲೋಮೀಟ್ರ್ ನಡು ಕಾಗಿಣಾ ರಿವರ್ದಾಗ 7 ಕಿಲೋಮೀಟ್ರ್ ನಡು ಡಾಂಬರ್ ರೋಡ್ದಾಗ ಮಾಡಿ ಆಚೆ ಕಡೆ ಹಾಕ್ಕೊಂಡು ಹೋಗ್ಯಾರ. ಈ ರೀತಿಯಾದಂಥ ಭಯಾನಕವಾದಂಥ ವಾತಾವರಣ ಅಲ್ಲಿ ಚಿತ್ತಾಪುರ ಕ್ಷೇತ್ರದಾಗ ನಡೀತಾ ಇದೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು, ನೀವು ಏನು ಮಾಡ್ತಾಯಿದ್ದೀರಿ? ಮಂದಿಗೆ ಉಪದೇಶ ಮಾಡ್ತಾಯಿದ್ದೀರಿ. ನೀವೇನು ಮಾಡ್ತಾಯಿದ್ದೀರಿ? ನಿಮ್ಮ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ದಿನಕ್ಕೆ 900ರಿಂದ 1000 ಟಿಪ್ಪರ್ಗಳು ಯಾವುದೇ ಒಂದು ರಾಯಲ್ಟಿ ಇಲ್ಲಾರ್ದೇ, ಸುಮಾರು 100ರಿಂದ 200 ಗಾಡಿಗೆ ನಂಬರೇ ಇಲ್ಲ.
ಈ ರೀತಿ ನೋಡ್ರಿ ಇದು ರೋಡ್, ಅದು ಕಾಗಿಣ ಒಳಗಿಂದ ರೋಡ್ ಇದು. ನಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೋ, ಅವ್ರಿಗೆ ಮರ್ಯಾದೆ ಇಲ್ಲ. ಅದಕ್ಕೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಯಾರು ಅದಾರಪ್ಪ ಅಂದ್ರೆ ನೇರವಾಗಿ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅಲ್ಲಿ PSI, ಅಲ್ಲಿ ಸರ್ಕಲ್ಲು, ಅಲ್ಲಿ DSP. ಭಾಳ ಇವತ್ತು ನಮ್ಗೆ ಖುಷಿ ಆಯಿತು. ಸನ್ಮಾನ್ಯ ಶಂಕರಗೌಡ ಪಾಟೀಲ್ ಅವರು DSP ಅವರು ಅದಾರಲ್ಲಿ ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರ. ಏನೋ PSI ಹಗರಣದ ದೊಡ್ಡ ಹೆಸರು ಮಾಡಿದ್ರು, ಭಾಳ ಇಲ್ಲದ್ರಂತ ನಮ್ಗೆ ಭಾಳ ಖುಷಿ ಇತ್ತು. ಇವತ್ತು ಅವರ ಒಂದು ಕ್ಷೇತ್ರದಲ್ಲಿ ಇವತ್ತು ಇಂಥ ರಾಜಾರೋಷವಾಗಿ ಇವತ್ತು ಮರಳುಗಾರಿಕೆ, ಅಕ್ರಮ ಮರಳುಗಾರಿಕೆ ನಡೀತದ. ಎಲ್ಲಿ ನಿಮ್ಮ ರಾಷ್ಟ್ರಪತಿ ಬದುಕ? ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲಿ ನಿಮ್ಮ ಪ್ರಾಮಾಣಿಕತೆ? ಎಲ್ಲಿ ನಿಮ್ಮ ಬುದ್ಧ, ಬಸವ, ಅಂಬೇಡ್ಕರ, ಸಂವಿಧಾನ, ಕಾನೂನು ನಿಮಗೇನು ಅನ್ವಯ ಆಗಲ್ಲ? ನೀವು ನಾಚಿಕೆ ಮಾನ ಮರ್ಯಾದೆ ನಿಮಗೇನು ಆತ್ಮಸಾಕ್ಷಿ ಇತ್ತಪ್ಪ ಅಂದ್ರೆ ಇವತ್ತೇ ಅದು ಬಂದ್ ಮಾಡಬೇಕು. ನಿಮಗೇನು ಗೊತ್ತಾಗಲಿಲ್ಲ ಅಂದ್ರೆ ನಾವು ನಿಮ್ಮ ಜೋಡಿ ಬರ್ತೀವಿ ನಿಮ್ಗೆ ತೋರಿಸ್ಲು. ಆ ತಾಲೂಕದಾಗ ಯಾರೇ ಸತ್ತರು ಅವ್ರ ಮನೆಗೆ ಹೋಗ್ತಿರಲ್ಲ. ಅದರಂತೆ ಇವತ್ತು ನಮ್ಮ ಸಮಾಜ ಒಬ್ಬ ಯುವಕ ಸತ್ತನ, ಅವ್ರ ಮನೆಗೆ ಹೋಗ್ರಿ, ಅಟ್ಲೇ ಅದಾವ ಭಾಷಣವ. ಇದಕ್ಕೆ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಒಂದು ಭಾಗಿಯದ, ಶಾಮಿಲದ. ಅದರಾಗ ಅಲ್ಲೊಂದು ಜಿಲ್ಲಾಡಳಿತ ಒಂದು ಡಿಕ್ಲೇರ್ ಮಾಡೋದು, 12 ಗಂಟೆದು 1 ಗಂಟೆ ಇಷ್ಟು ಮಂದಿ ಅಧಿಕಾರಿಗಳಿರಬೇಕು, 1 ಗಂಟೆ 2 ಗಂಟೆ ಅಧಿಕಾರಿಗಳು. ಅಲ್ಲಿ ನಮ್ಮ ಇದು ಗುಂಡುಗುರ್ತಿ ಕ್ರಾಸಲ್ಲಿ ಯಾರು ಒಬ್ಬ ಸಿಂಗಲ್ ಕೂಸಿರಲಿ. ಯಾಕೆ ಏನು ಮಾಡ್ತೀರಿ ಪೊಲೀಸ್ ಅಧಿಕಾರಿಗಳು, ತಹಸೀಲ್ದಾರ್ ಏನು ಮಾಡ್ತೀರಿ? ಅದೇ ಪಾಪ ಯಾರೇ ಒಬ್ಬರು ರೈತರು ಒಂದು ಟ್ರಿಪ್ ಟ್ರ್ಯಾಕ್ಟರ್ದಾಗ ತೊಗೊಂಡು ಹೋಗಿ ಮನೆ ಕಟ್ಬೇಕಂದ್ರೆ ಬೆನ್ನ ಹತ್ತಿ ಹಿಡಿತಾರೆ ರೀ. ಬೆನ್ನ ಹತ್ತಿ ಹಿಡಿದು 25-30 ಸಾವಿರ ರೂಪಾಯಿ ದಂಡ ಹಾಕ್ತಾರೆ. ನಾಚಿಕೆ ಮಾನ ಮರ್ಯಾದೆ ಅದ ನಿಮ್ಗೆ? ಮನುಷ್ಯತ್ವ ಅದ ನಿಮ್ಗೆ? ಕಾನೂನು ಅದ ಇಲ್ಲಿ? ಇದು ಬಿಹಾರ್ ರಾಜ್ಯ ಆಗ್ಯದ, ಬಿಹಾರ್ ರಾಜ್ಯ. ಇಂಥ ಬಿಹಾರ್ ರಾಜ್ಯದಲ್ಲಿ ಇವತ್ತು ದೊಡ್ಡ ದೊಡ್ಡ ಇಡೀ ವಿಧಾನಸೌಧದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಇವತ್ತಿನ ದೊಡ್ಡ ದೊಡ್ಡ ಪುರಾಣಗಳು ಹೇಳ್ತೀರಿ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ರೆ ಇವತ್ತೇ ಅವೆಲ್ಲ ಬಂದ್ ಮಾಡಬೇಕು. ಆ ಪೊಲೀಸ್ ಅಧಿಕಾರಿಗಳು ಕೂಡಲೇ ಇವತ್ತು ವಜಾ ಮಾಡಬೇಕು. ಮೈನ್ಸ್ ಆ್ಯಂಡ್ ಜುವಾಲಜಿದವು ಏನು ಮಾಡ್ತಾಯಿದ್ದಾರೆ ಇವತ್ತಿನ ದಿವಸ? ನೀವು ಏನು ಅವ್ರಿಗೆ ಏನು ಸರ್ಕಾರಿ KRDCL ಸರ್ಕಾರಿ ಏಜೆನ್ಸಿ ಅದದು. ಸರ್ಕಾರಿ ಏಜೆನ್ಸಿ ಇದೆ, ಸರ್ಕಾರಿ ಕಾಮಗಾರಿಗಳಿಗೆ ಮಾತ್ರ ಹೋಗಬೇಕು. ಇವತ್ತಿನ ದಿವಸ ಹಾಡಾಗಲೇ ಇವತ್ತು ಕಿಲೋಮೀಟರ್ ಗಟ್ಟಲೆ ಇವತ್ತು ಲೂಟಿ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಅವರಿಗೇನು, ಅವ್ರಿಗೆ ಆ ಸೇವೆಯಿಂದ ಡಿಸ್ಮಿಸ್ ಮಾಡಬೇಕು ಇವತ್ತಿನ ದಿವಸ. ಮೈನ್ಸ್ ಆ್ಯಂಡ್ ಜುವಾಲಜಿ DD ಭಾಳ ನೋವು ಆಗ್ತದೆ ರೀ, ಭಾಳ ಕಷ್ಟ ಆಗ್ತದೆ ಇವತ್ತಿನ ದಿವಸ. ಭಯದ ವಾತಾವರಣ ಫುಲ್. ಚಿತ್ತಾಪುರ ಅಂದ್ರೆ ಹೆಂಗದಪ್ಪ ಅಂದ್ರೆ ಯಾವನು ಬಿಟ್ಟದ್ದು ಮಾತಾಡ್ತಾರೆ ರೀ. ಅಪೋಸಿಷನ್ದವ್ರು ಯಾರೇ ಮಾಡಿದ್ರೆ ಕೇಸ್ ಮಾಡಿಸೋದು, ಒಳಗೆ ಹಾಕೋದು. ಯಾರೇ ಧ್ವನಿ ಮಾಡಿದ್ರೆ ಕೇಸ್ ಮಾಡೋದು, ಒಳಗೆ ಹಾಕೋದು. ಏನಿದು ಗುಂಡಾಗರ್ದಿ? ಎಷ್ಟು ದಿನ ಹೇಳ್ತಾರೆ? ರಾಜ ಮಹಾರಾಜರು ಹೋಗ್ಯಾರ ಅಂಥವ್ರು. ಸನ್ಮಾನ್ಯ ಪ್ರಿಯಾಂಕಾ ಸಾಹೇಬ್ರೆ, ಇದ್ರ ಬಗ್ಗೆ ನೀವು ಇವತ್ತಿನ ದಿವಸ ನೀವು ಬಂದಿರೋ ತಿಳ್ಕೊಂಡಿದ್ದೇವೆ ನಾವು ಕಲಬುರಗಿ ಜಿಲ್ಲೆಯಲ್ಲಿ. ಇವತ್ತು ದಯವಿಟ್ಟು ನೀವು ಹೋರಲ್ಲಿ ಒಂದೊಂದು ನಾವು ಬಂದು ನಿಮ್ಮ ಜೊತೆ ಬರ್ತೀವಿ ನಾವು. ಒಂದು ವೇಳೆ ಇವತ್ತಿನ ದಿವಸ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ರಾಷ್ಟ್ರದ ನೀವು ಪ್ರಶಸ್ತಿ ತೊಗೊಂಡ್ರೆ, ನೀವು 3 ದಿನ ರೈತರು ಇವತ್ತು ಸತ್ತು ಹುಟ್ಟಿದ್ರು ನಿಮ್ಮ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಮಾಡಿ ಕನಿಕರ ಬರಲಿಲ್ಲ, ನೀವು ಬರಲಿಲ್ಲ. 3 ದಿನ ಬಿಟ್ಟು ಬಂದರು. ಇವತ್ತು ನಿಮ್ಮ ನೆರಳಲ್ಲೇ ಇವತ್ತಿನ ದಿವಸ ಚಿತ್ತಾಪುರ ತಾಲೂಕಿನಲ್ಲಿ ಹಾಡು ಹಗಲೇ ಇವತ್ತಿನ ದಿವಸ ಇಟ್ಟು ರಾಜಾರೋಷವಾಗಿ ಮರಳುಗಾರಿಕೆ ನಡೀತಾ ಇದೆ. ಏನು ಮಾಡ್ತಾಯಿದ್ದೀರಿ ನೀವು? ಏನು ಮಾಡ್ತಾಯಿದೆ ಜಿಲ್ಲಾಡಳಿತ? ಏನು ಮಾಡ್ತಾಯಿದೆ ಪೊಲೀಸ್ ಅಧಿಕಾರಿಗಳು? ಏನು ಮಾಡ್ತಾಯಿದ್ದಾರೆ ಇವತ್ತು ಮೈನ್ಸ್ ಆ್ಯಂಡ್ ಜುವಾಲಜಿ ಅವರು? ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ. ಭಾರತ ದೇಶದಲ್ಲಿದ್ದೇವೆ, ನಾವೇನು ಪಾಕಿಸ್ತಾನದಾಗ ಇದ್ದೇವೆ? ಅದಕ್ಕೆ ಇವತ್ತು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಆ ಪೊಲೀಸ್ ಅಧಿಕಾರಿಗಳನ್ನು ವಜಾ ಮಾಡಬೇಕು. ವಲ್ಲಂದ್ರೆ ನಿಮ್ಮ ರಾಷ್ಟ್ರಪತಿ ಪದಕ್ಕೆ ವಾಪಸ್ ಕೊಡ್ರಿ ನಮಗೆ. ವಲ್ಲಪ್ಪ ಅಂದ್ರೆ ನೀವೇನು ದಿಲ್ಲಿದಾಗ ಹೋಯ್ತು ಅಂದಿರಲ್ಲ ಸರ್ಟಿಫಿಕೇಟ್, ಅದು ವಾಪಸ್ ಕೊಡ್ರಿ ನಮಗೆ. ಬೇಕಾಗಿಲ್ಲ ನಿಮಗೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನಿಮಗೆ. ವಲ್ಲಂದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಬೇರೆ ಯಾರು ಮಾಡ್ತಾರೆ ಇವತ್ತಿನ ದಿವಸ? ದೊಡ್ಡ ದೊಡ್ಡ ಪುರಾಣಗಳು ಮಾಡ್ತೀರಿ, ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತೀರಿ. ನಾಚಿಕೆ ಆಗಲ್ಲ ನಿಮ್ಗೆ? ಇವತ್ತು ಇಷ್ಟು ಕ್ಷೇತ್ರದಾಗ ಈ ರೀತಿ ಆಗ್ಯದ ಅಂತ ತಿಳ್ಕೊಂಡು ಯಾವ ಪುರಾಣಿಗಳು ಕರೆಸಿ ಆ ಪ್ರಕರಣ ಅಲ್ಲೇ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತೀರಿ ನೀವು. ಇದಕ್ಕೆಲ್ಲ ನಾವು ಸುಮ್ಮ ಕೂಡಲ್ಲ. ಕಲಬುರಗಿ ಶರಣರ ಸಂತರ ನಾಡದ ಏನು 12ನೇ ಶತಮಾನದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ಇತ್ತು, ಇಲ್ಲಿ ಸಂವಿಧಾನ ಇತ್ತು.
ಆ ಆಧಾರದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟ ಕಡೆ ವ್ಯಕ್ತಿಗಳು ಕೂಡ ಇವತ್ತು ಮುಖ್ಯವಾಹಿನಿ ತರಬೇಕು, ಸರಿಸಮಾನವಾಗಿ ನ್ಯಾಯ ಸಿಗಬೇಕಂತ ತಿಳ್ಕೊಂಡು ಸಂವಿಧಾನ ಬರ್ದಾರ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇಷ್ಟಕ್ಕೆ ಸುಮ್ಮ ಬಿಡಲ್ಲ. ಇವತ್ತು ಒಂದು ವೇಳೆ ನೀವೇನಾದರೂ ಇದ್ರ ಮೇಲೆ ಕ್ರಮ ತೊಗೊಂಡು ನಾಳೆಗೆ ಬಂದ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಿ, ನೀವು ಅದು ಒಂದು ಎನ್ಕ್ವೈರಿ ಮಾಡಿ ಎಷ್ಟು ಪ್ರಮಾಣದಾಗ ಉಸುಕು ಹೋಗ್ಯದಲ್ಲಿ ಅಷ್ಟು ಪ್ರಮಾಣದಾಗ ಇವತ್ತು ಲೆಕ್ಕ ಮಾಡಿ ಅಷ್ಟು ರಾಜಸ್ವ ರಾಜಧನ ರಾಯಲ್ಟಿ ಸರ್ಕಾರಕ್ಕೆ ನೀವು ತುಂಬಲಿಲ್ಲಪ್ಪ ಅಂದ್ರೆ ಯಾರಿಗೆ ನಿಮ್ಮ ಮುತ್ಯಾಗನೂ ಕೂಡ ನಾವು ಬಿಡಲ್ಲ. ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತೇವೆ. ನಮ್ಮ ನಡೆ ಏನು ನಾಗಾವಿ ನಾಡಿನ ಕಡೆ, ನಮ್ಮ ನಡೆ ಇವತ್ತಿನ ದಿವಸ ಬಾಗೋಡಿ ಕಡೆ ಅಂತೇಳಿ ಹೋರಾಟ ಮಾಡುವ ಮುಖಾಂತರ ನಿಮ್ಮ ಅಸಲಿ ಬಣ್ಣ ಏನು ಇವತ್ತು ರಾಜ್ಯಕ್ಕೆ ತಿಳಿಸ್ಕೊಡ್ತೇವೆ. ಆ ಒಂದು ಏನು ನಾಗಾವಿ ನಾಡು ಏನದಲ್ಲ, ಪವಿತ್ರವಾದ ಕ್ಷೇತ್ರ ಏನದಲ್ಲ, ಅಲ್ಲಿಯ ನೆಲ ಜಲ ಸಂಪನ್ಮೂಲ ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಚಿತ್ತಾಪುರ ಒಳಗೊಂಡು ಈ ಜಿಲ್ಲೆಯಲ್ಲಿರುವಂಥ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಭಾಳ ನೋವಾಗ್ತದೆ ರೀ. ನಾವು ಹೇಳೋದೇ ಕೇಳಿದ್ದೀವಿ. ಅಂತಲೇ ಏನಲ್ಲ, ನಾನು ಕಾಂಗ್ರೆಸ್ ಪಕ್ಷದವನು, ಪ್ರಿಯಾಂಕ್ ಖರ್ಗೆ ಸರ್ ಎಲೆಕ್ಷನ್ ಕೋಆರ್ಡಿನೇಟರ್ ಇದ್ದೀನಿ, ಮುಂದಿನ ನನ್ನ ಹೆಸರು. ಇವಾಗ ಅಲ್ಲಿ ಏನು ನಡೀತಾ ಇದೆಯಪ್ಪ ಅಂತಂತಂದರೆ, ರಾಯಲ್ಟಿ ಮತ್ತು ಅದಕ್ಕೆ ಮೈನಿಂಗ್ ಪರ್ಮಿಷನು 4 ಎಕರೆ ಇದ್ದರೆ ಅಲ್ಲಿ ಇರ್ತಕ್ಕಂಥ ರೈತರಿಗೆ ಆಮಿಷ ತೋರಿಸಿ 10 ಲಕ್ಷ ಇರ್ತಕ್ಕಂಥ ಬೆಲೆ 20 ಲಕ್ಷ ಕೊಡೋದು. ಆ 20 ಲಕ್ಷ ಕೊಟ್ಟು ರೈತರಿಗೆ ಹೊಲನ ತೊಗೊಂಡು ಕೇಸಿ 4-5 ಕೋಟಿ ರೂಪಾಯಿ 1 ಎಕರೆಲಿಂದ ಇವರು ಮರಳನ್ನು ತೆಗಿತಾ ಇದ್ದಾರೆ. ಸರ್ಕಾರ ಫೋಕಸ್ಗೆ 1 ರೂಪಾಯಿ ತುಂಬ್ತಾ ಇಲ್ಲ ಇವರು. ಅದು ಆ ಥರ ಏನಿಲ್ಲಪ್ಪ ಅಂದ್ರೆ ಇಲ್ಲಿಗಲ್ ಕೇಸ್ ಒಂದು 6 ತಕ್ಕ ನಡೀತದೆ. ಬಾಗೋಡಿಯಲ್ಲಿ 6 ತಕ್ಕ ಪಾಯಿಂಟ್ ಇದೆ ಸದ್ಯ. ಅದು ಬಿಟ್ಟರೆ ಕಾಟನ್ದೇವರಹಳ್ಳಿಯಲ್ಲಿ ಕೇವಲ 6 ಎಕರೆದ ಒಂದು ಲೀಗಲ್ ಮೈನಿಂಗ್ ಇದೆ. ಅಲ್ಲಿ 6 ಎಕರೆ. ಅದು ಸುತ್ತಮುತ್ತ ಇರ್ತಕ್ಕಂಥ 100 ಎಕರೆ ಪೂರ ಮರಳನ್ನು ಆಲ್ರೆಡಿ ತೆಗೆದು ತೋಡಕ್ಕೆ ಶಕ್ಯ ಬಿಟ್ಟು. ಇದ್ರ ಜೊತೆಯಾಗಿ ಏನಿವಾಗ ಲ್ಯಾಂಡ್ ಆರ್ಮಿ ಹೆಸರಲ್ಲಿ ಎಷ್ಟು ಎಕರೆ ಜಮೀನು ಪರವಾನಗಿ ಇದೆ ಅದನ್ನು ಬಿಟ್ಟು ರಾಜಾರೋಷವಾಗಿ ಕಾಗಿನ ನದಿ ಮಧ್ಯದಲ್ಲಿ ಸೆಂಟ್ರಲ್ ರೋಡ್ ಮಾಡಿದ್ದಾರೆ. ನಮ್ಮ ಊರಿಗೆ ಹೋಗ್ಬೇಕಾದ್ರೂ ಆ ಥರ ರೋಡ್ ಇಲ್ಲ. ಆ ಥರ ರೋಡ್ ಮಾಡಿ ಆ ಕಡೆ ಒಂದು 2 ಕಂಬದಟ್ಟ ಆಳದಷ್ಟು ಕೆದರಿರ, ಈ ಕಡೆ 2 ಕಂಬದಟ್ಟ ಆಳ ಕೆದರಿ ಕೇಸಿ ಮರಳನ್ನ ಡೈಲಿ ಏನಿಲ್ಲ ಅಂದ್ರೆ 100-150 ಟಿಪ್ಪರ್ಗಳನ್ನ ಹೊರಗಡೆ ತರ್ತಾ ಇದ್ದಾರೆ ವಿತೌಟ್ ರಾಯಲ್ಟಿ. ಸರ್ಕಾರದ ಮುಗಿಸಕ್ಕೆ 1 ರೂಪಾಯಿ ಇಲ್ಲ. ಅಲ್ಲಿ ನಡೀತಕ್ಕಂಥ ಧ್ವನಿ ನಾವು ನಿನ್ನೆ ಎತ್ತಿದ್ರೆ ಯಾರ್ದೋ ದಕ್ಕದಲ್ಲಿ ನಿನ್ನೆ ಬಿದ್ದು ಒಬ್ಬ ಹುಡುಗ ನಮ್ಮ ಸಮಾಜದಿಂದ ಸತ್ತಿದ್ದಾರೆ. ಅವ್ನಿಗೆ ನ್ಯಾಯ ಸಿಗ್ಬೇಕಂತ ನಾವಿವತ್ತು ಮಾಡ್ತಾ ಇದ್ವಿ. ಇಲ್ಲಿ ಯಾರು ಏನು ರಾಜಕೀಯ ಮಾಡ್ತಾ ಇಲ್ಲ, ಏನಿಲ್ಲ. ಅಲ್ಲಿಂದ ಧ್ವನಿ ಎತ್ತಿ ಕಾರಣಕ್ಕಾಗಿ ಯಾರ ದಕ್ಕದಲ್ಲಿ ಬಿದ್ದು ಸತ್ತಿದ್ದಾನಲ್ಲ ಹುಡುಗ, ಅವ್ನು ದುಡ್ಡು ಕೊಡಲ್ಲ. ನಿನ್ನೆ ಕೆಲ ಈ ಮರಳು ಮಾಫಿಯಾದ ಗುಂಡಾಗಳಿದ್ದಾರೆ, ಎಲ್ಲ ಪೂಜಾರಿ ಮತ್ತೆ ಅವ್ನ ಟೀಮ್ ಇದೆ ಅಲ್ಲಿ ಗುಂಡುಗುರ್ತಿಯಲ್ಲಿ. ಕಾಯಕವೇ ಕೈಲಾಸ ಅಂತ ಟಿಪ್ಪರ್ ಮೇಲೆ ಬರೆದಿರುತ್ತೆ. ಅವ್ನ ಟಿಪ್ಪರ್ ಮೇಲೆ ಯಾವುದಕ್ಕೂ ನಂಬರ್ ಇರಲ್ಲ. 100 ಗಾಡಿಗಳಲ್ಲಿಂದ ವಿತೌಟ್ ರಾಯಲ್ಟಿ ತಗೊಂಡ್ಕೆ ಓಡಿ ಬರ್ತಾರೆ ಇವರು. ಅವ್ರ ಹಿಂದೆ ಒಂದು ದೊಡ್ಡ ಟೀಮೇ ಇದೆ ಅವರು. ಅಷ್ಟು ಜನ ರಾಜಾರೋಷವಾಗಿ ಆ ಎಲ್ಲಲ್ಲಿ ಪೂಜಾರಿ ಸತ್ತು ಕುಟುಂಬಕ್ಕೆ 10 ಲಕ್ಷ ಕೊಡ್ಲಕ್ಕೆ ಯಾರು ನಿಯಮ? ಎಲ್ಲಲ್ಲಿ ಪೂಜಾರಿ ಅಂತಕ್ಕಂಥ ವ್ಯಕ್ತಿ ಯಾರು? ಅಲ್ಲಿ ಒಂದು ಜೀವ ಹೋಗಿದೆ, ನಾವು ನ್ಯಾಯಯುತವಾಗಿ ನ್ಯಾಯ ಕೇಳ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಒಂದು ಪರಿಹಾರ ಧನ ಸಿಗಬೇಕು, ಒಂದು ಸರ್ಕಾರ ನೌಕರಿ ಸಿಗಬೇಕು ಅಂತ ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆ ಇಟ್ಟಿದ್ದೀವಿ. ಅದ್ರ ಜೊತೆ ಅಲ್ಲಿಂದ PSI ಶೀಲಾ ಮೇಡಮ್ ಅಂತ ಯಾರು ಇದ್ದಾರೆ, ಈ ಬಂದು 10 ದಿನ ಆಯ್ತು. ಅವ್ರು ಬಂದ ಆದ್ಮೇಲೆ ಏನಿಲ್ಲ ಅಂತಂದ್ರೆ ಅದ್ರ 2 ಪಟ್ಟು ಗಣಿಗಾರಿಕೆ ನಡೀತಾ ಇದೆ. ಮೊದಲೇನಿದ್ರಲ್ಲ ಅವಾಗಿಂದ ಬಿಟ್ಟು ಇವಾಗ ಕೇವಲ 10 ದಿನದಲ್ಲಿ ಡಬಲ್ ಆಗಿದೆ. ಆಲ್ರೆಡಿ ಜೈಲಿಗೆ ಹೋಗ್ಬಂತಕ್ಕಂಥ PSI ಮೇಡಮ್ ಅವರು ಅಲ್ಲಿ ಇವಾಗ ಅವ್ರು ಬಂದಾದ್ಮೇಲೆ ಮತ್ತೆ ಅದ್ರ 2 ಪಟ್ಟಾಗಿದೆ. ಇವಾಗ ಇವ್ರು ಮಾಡಿದ್ದಾರೆ. ಇವತ್ತೇನೋ ಜನರು ಒಬ್ಬ ಹುಡುಗ ಅವನಿಗೆ ಈಸು ಬರ್ತಿಲ್ಲ, ಸತ್ತು ಹೋದ ಅಂತ ಅನ್ಕೊಳ್ಳೋಣ. ಅವ್ರದ್ದು ಬೇಜವಾಬ್ದಾರಿ ತರಲಿಂದ ದಕ್ಕದವ್ರಲಿಂದ ಆ ಒಂದು ದಕ್ಕಕ್ಕೆ ಸೀಮಿತವಾದವರು ಸತ್ತು ಹೋದ. ಅವ್ರೇನೋ ಯಾರ ಗುಂಡಾಗರ್ದಿಲಿಂದೋ ಕೇಸ್ ಮುಚ್ಚಿ ಅಂತ ಹಾಕ್ಲಕ್ಕೋ ಇದು ಕೇಸ್ ಮುಚ್ಚೋ ಸಲುವಾಗಿ 10 ಲಕ್ಷ ರೂಪಾಯಿ ಒಬ್ಬ ಮರಳು ಮಾಫಿಯಾದ ಗುಂಡಾ ಕಡೆಯಿಂದ ಕೊಡಿಸ್ತಾರೆ. ಲೌಡ್ ಸ್ಪೀಕರ್ ಇಟ್ಟಿಗೇಸಿ ಜನರ ಮಧ್ಯೆ ಕೇಳಿಸ್ತಾರೆ. ಅದ್ರ ಬ್ರೋಕರೇಜ್ ಮಾಡ್ತಕ್ಕಂಥ 4 ನನ್ನ ಮಕ್ಕಳು. ಅದು ಆದ್ಮೇಲೆ ಇವಾಗ ಬಾಗೋಡಿ ಗ್ರಾಮದಿಂದ ಹಿಡ್ಕೊಂಡ್ರೆ ಸುತ್ತ ಒಂದು 6-7 ವಿಲೇಜ್ ಇದೆ ನಮ್ದು. ನಾನು ಚಿತ್ತಾಪುರ ತಾಲೂಕು ಪೊಲೀಸ್ ಸಮಾಜದ ಗೌರವ ಅಧ್ಯಕ್ಷ ಇದ್ದೀನಿ, ಯುವ ಪೊಲೀಸ್ ಸಮಾಜದ್ದು. ಅಲ್ಲಿ ಗ್ರಾಮದಲ್ಲಿ 7 ಕಿಲೋಮೀಟರ್ವರೆಗೂ ಅಕ್ಕಪಕ್ಕ 2 ಕಂಬದಷ್ಟು ಆಳ ಕೆದರಿರು. ಅಲ್ಲಿ ದನಗಳಿಗೆ ಗೊತ್ತಾಗ್ತದೆ ಕೆದರಿರು ಅಂತ. ದನಗಳು ಬೀಸ್ ಸತ್ತರಂದ್ರೆ ಯಾರು ಹೊಣೆ, ಜಾನುವಾರುಗಳು ಬೀಸ್ ಸತ್ತರ ಯಾರು ಹೊಣೆ? ಎಷ್ಟೋ ಸತ್ತೋಗ್ಯಾವ. ಆಲ್ರೆಡಿ ಯಾರು ಹೇಳೋರಿಲ್ಲ ಸತ್ಯ ಅಂದಂಗೆ ಆಗಿದೆ. ಇದ್ರ ಜೊತೆ ಅಲ್ಲಿರ್ತಕ್ಕಂಥ PSI ಸರ್ಕಲ್ಲು DSP ಎಲ್ಲರ ಗಮನಕ್ಕಿದೆ. ಅವ್ರ ಕಣ್ಣಿದ್ರಿಗೆ ಗಾಡಿ ಹೋಗುತ್ತೆ, ಅವ್ರಿಗೆ ಯಾರು ಕೇಳಲ್ಲ. ಯಾರೋ ಬಡಬಗ್ಗರು 1 ಟಿಪ್ಪರ್ 2 ಟಿಪ್ಪರ್ ಎಲ್ಲ ದುಡಿಲಕ್ಕ ಏನೋ ಮಾಡೋದ ಮನೆ ಕಟ್ಲದ ರೈತರು ಇದ್ರಪ್ಪ ಅಂತಂದ್ರೆ ಹೋಗ್ಕೇಸಿ ಅವ್ರಿಗೆ ಹಿಡಿದು ಕೇಸಿ ಪೆನಾಲ್ಟಿ ಹಾಕ್ತೀರಿ. ಅವ್ರದ್ದು ಟ್ಯಾಕ್ಟರ್ಗಳು ತಂದು ಕೇಸಿ ಸ್ಟೇಷನ್ದಾಗ ಹಚ್ಕೊಂಡು ಕೇಸಿ ಭಯ ಹಾಕಿಸ್ತೀವಿ. ಏನು ನಡೀತಾ ಇದೆ? ಏನು ಮಾಡ್ತಾ ಇದ್ರಿ ನೀವು ಅಧಿಕಾರಿಗಳೆಲ್ಲರೂ? ಅಲ್ಲಿ ಯಾರೋ ಒಬ್ಬರಿಬ್ಬರು ನಮ್ಮಂತವ್ರು ಯಾರೋ ಒಬ್ಬರು ಕೇಳಕ್ಕಿದ್ರಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಸೋದು, ಅಂಜಿಸೋದು, ಅವ್ರ ಕಡೆಯಿಂದ ಭಯ ಹಾಕ್ಸೋದು.
ಇದು ನಮ್ಮ ತಾಲೂಕಲ್ಲಿ ನಡೀತಾ ಇದೆ. ನಾನು ಹೇಳ್ತಾ ಇದ್ದೀನಿ, ರಾಜಲಕ್ಷ್ಮಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಎಷ್ಟು ನೋವು ಇದೆ ಇದ್ರ ಬಗ್ಗೆ ಅಂತ. ಎಲ್ಲಿಂದ ನಾವು ಬಂದು ಯಾವುದೋ ತಾಲೂಕಿನಿಂದ ಬಂದು ಬೇರೆಲ್ಲಿಂದ ಬಂದು ಅಲ್ಲಿ ನಮ್ಮ ರೈತರದ ಎಲ್ಲ ಹೊಲಗಳನ್ನು ಕಬ್ಜಾ ಮಾಡ್ತಾ ಇದ್ದಾರೆ. ಇವತ್ತು ಎದುರುಗಡೆ 4 ಎಕರೆ ಇದ್ರೆ ಹಿಂದ್ಗಡೆ 100 ಎಕರೆ ಜಮೀನನ್ನ ಆಳ 100 ಫೀಟ್ವರೆಗೂ ಆಳ ತೆಗೆದು ಉಸು ಹೊಡಿತಾ ಇದ್ದಾರೆ. ಯಾರು ಪರ್ಮಿಷನ್ ಕೊಡ್ತಾ ಇದ್ದಾರೆ ಅವರಿಗೆ? ಇವರಿಂದ ಯಾರಿದ್ದಾರೆ? ಮತ್ತೆ ಇನ್ನೊಂದು ನಮ್ದು ಒಂದೇ ಧೋರಣೆ. ಇವಾಗ ಆ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ, ನಮ್ಮ ಸಮಾಜ ಯುವಕ ಸತ್ತಿದ್ದಾರೆ, ಆ ಜೀವ ಅಂತೂ ಯಾರು ಕೊಡೋಕ್ಕಾಗಲ್ಲ. 10 ಲಕ್ಷ ಯಾರೋ ಗುಂಡ ಕೊಟ್ಟಿರ್ಬೋದು. ಮುಂದೆ ಈ ರೀತಿ ಆಗತಕ್ಕಂಥ ರೀತಿಯಲ್ಲಿ ಎಲ್ಲರೂ ಗಮನ ವಹಿಸಿ, ಅಧಿಕಾರಿಗಳ ಗಮನ ವಹಿಸಿ ಇದಕ್ಕೆ ಕಾನೂನುಬದ್ಧವಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಮ್ಮ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಧನ್ಯವಾದ. ನೀವು ಮಾತಾಡ್ರಿ ಗುಂಡೋಣ. ಏನಿಲ್ಲ, ಇವ್ರದ್ದು ಏಟ್ ಇರೋದಣ್ಣ ಮೈನಿಂಗ್ದವ್ರು ಕರ್ಸಿ ಏಟ್ ಆಳಕ್ಕೆ ಎದುರು ಚೆಕ್ ಮಾಡಿಸ್ಬೇಕು. ಒಂದು ಏಟ್ ಪರ್ಮಿಷನ್ ಅದಿರೋದು ಹೆಂಗೆ ಎದುರ್ಲತ್ತವೆ. ಇದು ಒಂದೇ ಅಲ್ರಿ, ಇದು ಸುತ್ತಮುತ್ತ ಏನಿಲ್ಲ ಅಂದ್ರೆ 5-6 ದಕ್ಕಗಳು ಪರ್ಮಿಷನ್ ಇಟ್ಟದ 7 ಕೆದರ್ಲತ್ತವೆ. ಇಲ್ಲಿ ಸುತ್ತ ರೈತರಿಗೆ ತೊಂದರೆ ಏನಾದ್ರು ನಾಳೆ ಮಳೆ ಬಂತಪ್ಪ ಅಂದ್ರೆ ಇಲ್ಲೇ ಇರ್ಬೋದು ಪೂರ ನೀರಲ್ಲಿ ರೈತ ಹೋರಾಟದವ್ರಿಗೆ ಇದೊಂದು ರೈತರಿಗೆ ಚರ್ಚೆ ಆಗಿದ್ರೆ ಸಲುವಾಗಿ ಈಗ ಇಲ್ಲಿ ತನಕ ಇಲ್ಲಿಂದ್ರ ಈ ಹೊಲದವರಿಗೆ ಅದು ಲಾಸ್ ಇಲ್ಲ. ಸ್ವಲ್ಪ ಗಾಡಿ ಬಲ್ ಬಂದ್ರೆ ಸರಿಯಾಗಿ ಆಗ್ತದೆ. ಕೆಳಗೆ ಬರ್ರಿ, ಏನೂ ಆಗಲ್ರಿ. ಬರ್ರಿ, ಏನೂ ಆಗಲ್ಲ. ಬಾಡಿ ಬಲ್ ಇರ್ಬೇಕ್ರಿ ಅಂದ್ರೆ ಹೇಳ್ತೈತು. ಹೆಬ್ಬಟ್ಟು ಹಿಂಗೆ ಊರಿ ಹಿಂಗೆ ಹೆಬ್ಬಟ್ಟು ನಮಗೆಲ್ಲ ಈಸ್ ಬರ್ತದೆ ತಗೋಣ. ಅಲ್ಲ ಹೊಳೆ ದಂಡಿದವ್ರಿ ಇವು. ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಸಪ್ಪಣ್ಣಗೋಳ್, ಮಲ್ಲಿಕಾರ್ಜುನ್ ಎಮ್ಮೆನೂರ್, ಗುಂಡು ಐನಾಪುರ್, ಸಾಯಬಣ್ಣ ಜಾಲಗಾರ್, ಚಂದ್ರಕಾಂತ್ ಕಿರ್ಸಾವಳಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೇ ತಿಂಗಳಿನಲ್ಲಿ ನಡೆಯಲಿರುವ ಮನೆ ಮನೆ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ಪರಿಶಿಷ್ಟ ಜಾತಿಯ ನೌಕರರನ್ನು ಗಣಿತದಾರರಾಗಿ ನೇಮಕ ಮಾಡಬಾರದು ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಅಭಿಮಾನಿಗಳ ಸೈನ್ಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಅಂಬರಾಯ್ ಚಲಗೇರ ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಎಚ್ಎನ್ ನಾಗಮೋಹನ್ ದಾಸ್ ಮುಖ್ಯಸ್ಥರು ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಒತ್ತಾಯಪಡಿಸುತ್ತೇವೆ. ಪರಿಶಿಷ್ಟ ಜಾತಿಯ ಉಪಜಾತಿಗಳ ಕಾರ್ಯಕ್ಕೆ 30,000 ಸಿಬ್ಬಂದಿಗಳನ್ನು ನೇಮಕ ಮಾಡಿರೆಂದು ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು, ತಮ್ಮಲ್ಲಿ ನಮ್ಮ ಸಮಿತಿ ವತಿಯಿಂದ ಒತ್ತಾಯಪಡಿಸುವುದೇನೆಂದರೆ, ಈ ಹಿಂದೆ ನ್ಯಾಯಮೂರ್ತಿ ಸದಸ್ಯ ಆಯೋಗದ ವರದಿಯನ್ನು 6 ವರ್ಷಗಳ ಕಾಲ ಪ್ರತಿ ಗ್ರಾಮಕ್ಕೆ, ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಗೆ ಸಮೀಕ್ಷೆ ಮಾಡಿ, ಈ ಸಮೀಕ್ಷೆಯಲ್ಲಿ 101 ಪರಿಶಿಷ್ಟ ಜಾತಿಯ ಜನಾಂಗದವರು ನೌಕರಿಗೆ ಬಳಸದೆ ನ್ಯಾಯಯುತವಾದ 2012ರಲ್ಲಿ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಸಲ್ಲಿಕೆಯಾಗಿದ್ದು, ಆ ವರದಿಯನ್ನು ನ್ಯಾಯಯುತವಾಗಿದ್ದು ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಸರಿಯಲ್ಲ ಅಂತ ಹೇಳ್ತಿರುವುದು ಖಂಡಿಸುತ್ತೇವೆ. ಇನ್ನು ಮುಂದೆ ನಾಗಮೋಹನ್ ದಾಸ್ ರವರ ಆಯೋಗವನ್ನು 40 ದಿನಗಳಲ್ಲಿ ಸಮೀಕ್ಷೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಎಂದು ಹೇಳುತ್ತಿರುವುದು ನಮಗೆ ಸಂಶಯ ಬರುತ್ತದೆ ಎಂದು ತಿಳಿಸಿದರು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಜಾತಿ ಗಣತಿಯನ್ನು 6ನೇ ತಾರೀಕು ಶುರು ಮಾಡ್ತೀವಿ ಅಂತೇಳಿ ಶುರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ
ಮಾದಿಗ ಜನಾಂಗದ ಮಾದಿಗ ಸಮುದಾಯದವರು ಜಾತಿ ಗಣತಿಯ ಟೈಮ್ನಲ್ಲಿ ಜಾತಿ ಬರೆಸಬೇಕಾದ್ರೆ ಯಾರೂ ಕೂಡ ಹಿಂಜರಿಬಾರ್ದು, ಮುಜುಗರ ಪಟ್ಕೊಳ್ಬಾರ್ದು. ಜಾತಿ ಕಾಲಂನಲ್ಲಿ ಎಸ್ ಸಿ ಅಥವಾ ಮಾದಾರ ಮಾಂಗ ಅಂಥೇಳಿ ಈ ರೀತಿ ಬರೆಸದೇನೆ ಮಾದಿಗ ಅಂಥೇಳಿ ಸ್ಪಷ್ಟವಾಗಿ ಬರೆಸ್ಬೇಕಂತೇಳಿ ನಾನು ಜಿಲ್ಲೆಯ ಮಾದಿಗ ಸಮಾಜದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಜಾತಿ ಗಣತಿ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಮಾಡುವವರು ಯಾವುದೇ ಶೆಡ್ಯೂಲ್ ಕಾಸ್ಟಿಗೆ ಇರಬಾರ್ದು, ಬೇರೆ ಜನರಲ್ ಕ್ಯಾಟಗಿರಿದವರನ್ನು ಆಯ್ಕೆ ಮಾಡಿ ಆ ಸಮುದಾಯವನ್ನು ಜಾತಿ ಗಣತಿ ಮಾಡಬೇಕಂತೇಳಿ ನಾನು ಆ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ತಾ, ಮತ್ತು ಜಾತಿ ಗಣತಿ ಟೈಮ್ನಲ್ಲಿ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಗ್ರಾಮದ ಮಾದಿಗ ಓಣಿಗೆ ಮತ್ತು ಯಾವುದು ಜಾತಿ ಇರ್ತದೆ ಆ ಓಣಿಗೆ ಹೋಗಿ ಅವರ ಆಧಾರ್ ಕಾರ್ಡವನ್ನು ನೋಡಿ ಆ ಜಾತಿಯನ್ನು ಬರಿಬೇಕು ಕಾಲಂನಲ್ಲಿ ಅಂಥೇಳಿ ನಾನು ಅಧಿಕಾರಿಗಳಲ್ಲಿ ಕೂಡ ನಾನು ಆಗ್ರಹ ಮಾಡ್ತೀನಿ. ಮತ್ತು ಇನ್ನೊಮ್ಮೆ ಸಮುದಾಯದ ಬಂಧುಗಳಿಗೆ ಎಲ್ಲ ನಾನು ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ನಮ್ಮ ಸಮುದಾಯದ ಬಂಧುಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಮಾದಿಗ ಅಂಥೇಳಿ ಬರೆಸ್ಬೇಕಂಥೇಳಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮಾಜದ ಅನೇಕ ಮುಖಂಡರು, ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ಮುಂದಿನ ದೊಡ್ಡ ಐಟಿ ಹಬ್ ಆಗಿ ಹೊರಹೊಮ್ಮಲಿದೆ, ಜಿಲ್ಲಾಧಿಕಾರಿ ಹೇಳಿಕೆ. ಏಪ್ರಿಲ್ 14ರಂದು ಮಧ್ಯಪ್ರದೇಶದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ, ವೈಜನಾಥ್ ಜಳಕಿ ಸುದ್ದಿಗೋಷ್ಠಿ. ಕೇಂದ್ರ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಮರಳುಗಾರಿಕೆ ಹೊಂಡದಲ್ಲಿ ಬಿದ್ದು ಯುವಕ ಸಾವು, ಪರಿಹಾರ ನೀಡುವಂತೆ ಮ್ಯಾಕೇರಿ ಒತ್ತಾಯ. ಜನಗಣತಿಗೆ ಪರಿಶಿಷ್ಟ ಜಾತಿ ನೌಕರರನ್ನು ನೇಮಕ ಮಾಡದಂತೆ ಆಗ್ರಹ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.